ಉತ್ತರ ಕರ್ನಾಟಕ ಮಂದಿ ನಾವು ಸಾದಾ ಅಡ್ಗೆನೇ ನಮ್ಮ ಸ್ಟೈಲ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪವಿತ್ರ. ನಮ್ಮದು ಗುಲ್ಬರ್ಗ, ಬಟ್ ಈಗ ಇರ್ಲತ್ತಿದ್ದು ಬೆಂಗಳೂರು. ಇವಾಗ ಒಂದು ವಾರದಕ್ಕಿಂತ ಮೊದಲು ನಮ್ಮ ಮಮ್ಮಿ ಬಂದಾರ್ರಿ ಬೆಂಗ್ಳೂರ್ಗೆ. ನಮ್ಮ ಮಮ್ಮಿ ಬಂದಾಗಿಂದ ದಿನ ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗೆ ಅಡ್ಗೆ ಊಟ ಮಾಡ್ತೀವಲ್ಲ ಸೇಮ್ ಅದೇ ಮೆನು ಮನ್ಯಾಗಂತೂ. ಭಾಳ ಖುಷಿ ಆಯಿತು. ಎಷ್ಟು ದಿನದಿಂದ ಊಟ ಮಿಸ್ ಮಾಡ್ಕೋತಿದ್ದೆ. ನಾನು ಮಾಡ್ಕೋತಿದ್ದೆ, ಬಟ್ ಡೈಲಿ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಮಮ್ಮಿ ಬಂದಾಗಿಂದ ಡೈಲಿ ರೊಟ್ಟಿ ಮಾಡ್ತಾರೆ. ಸೇಮ್ ಎಲ್ಲ ಪಲ್ಯಗಳು ಹೆಂಗೆ ನಾವು ತಿಂತೀವಿ ಹಾಗೆ ಮಾಡ್ತಿದ್ರು. ಅದಕ್ಕೆ ನಾನು ಏನಾರ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡು ನಾಷ್ಟಾ ಟೈಮಿಗೆ ಇದು ರಾಗಿ ಟಾಕೋಸ್ ಮಾಡೀನಿ ರೀ. ಇದು ಭಾಳ ಹೆಲ್ದಿ, ಈಸಿನೂ ಆಗ್ತದೆ ಮತ್ತು ಟೇಸ್ಟ್ನೂ ಚಲೋ ಇರ್ತದೆ. ಭಾಳ ಸಿಂಪಲ್. ಸೇಮ್ ರಾಗಿ ರೊಟ್ಟಿಗೆ ಹೆಂಗೆ ಹಿಟ್ಟು ಕಲಿಸ್ಕೋತೀವಿ ಹಾಗೆ ಕುದಿ ನೀರೊಳಗೆ ರಾಗಿ ಹಿಟ್ಟು ಹಾಕೋತ ಹಾಗೆ ಫಾಸ್ಟಾಗಿ ಕಲಿಸ್ಕೋತಾ ಇರಬೇಕು. ಕಲಸಿ ಒಂದು 2 ನಿಮಿಷ ಮುಚ್ಚಿಟ್ಬಿಡಬೇಕು. ಆಮೇಲೆ ಇದು ಸ್ಟಫ್ ಸಲುವಾಗಿ ಅಂತಂದ್ರೆ ನಾರ್ಮಲ್ ನಾವು ಎಣ್ಣೆಯೊಳಗೆ ಒಗ್ಗರಣೆದಾಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿರೋ ಹಾಕೋಬೇಕು. ಏನೇನು ತರಕಾರಿ ಅವ ಎಲ್ಲ ಹಾಕೋಬೋದು ನೀವು. ಪರ್ಟಿಕ್ಯುಲರಾಗಿ ಅದೇ ಇದೆ ಅಂತೇನಿಲ್ಲ, ಎಲ್ಲ ಹಾಕೋಬೇಕು. ನಂಬಲ್ಲಿ ಟೋಫು ಇತ್ತು, ಟೋಫುನೂ ಹಾಕಿದ್ದಾನೆ. ಟೋಫು ಅಂದರೆ ಸೋಯಾ ಪನ್ನೀರ್. ವೀಗನ್ ಇರೋರು ತಿಂತಾರೆ ಜಾಸ್ತಿ. ಇಲ್ಲ, ಪನ್ನೀರ್ಗಿಂತ ಜಾಸ್ತಿ ಪ್ರೋಟೀನ್ ಇರ್ತದೆ ಟೋಫು ಒಳಗೆ, ಹಾಗಾಗಿ ಪ್ರಿಫರ್ ಮಾಡ್ತಾರೆ. ಸೊ ಸ್ಟಫ್ ರೆಡಿ ಮಾಡ್ಕೊಂಡು ರೊಟ್ಟಿ ರೆಡಿ ಮಾಡ್ಕೊಂಡು ಚಪಾತಿನೂ ಆ್ಯಕ್ಚುಲಿ ಹಿಟ್ಟು ಉಳಿದಿತ್ತು ಅಂತಂದು 1-2 ಚಪಾತಿನೂ ಮಾಡ್ಕೊಂಡಿದ್ದೆ ಅಷ್ಟೇ. ಸ್ಟಫ್ ರೊಟ್ಟಿ ಒಳಗೆ ಹಾಕಿ ಸ್ಟಫ್ ಮಾಡಿ ಅರ್ಧ ಮಡಚಿ, ಮತ್ತು ನಿಮ್ಗೆ ಕ್ರಿಸ್ಪಿ ಟೆಕ್ಸ್ಚರ್ ಬೇಕು ಅಂತಂದರೆ ಹಂಚಿನ ಮೇಲೆ ಇಟ್ಟು ಫ್ರೈ ಮಾಡ್ಕೊಬೋದು. ನಾವಿಷ್ಟೇ ಮಾಡ್ತೀವಿ ರೀ. ಥ್ಯಾಂಕ್ ಯು ಸೊ ಮಚ್.